ಬಾಗಲಕೋಟೆ ಜಿಲ್ಲೆ ತಾಲೂಕಾ ಆಡಳಿತ ಹುನಗುಂದ ಹಾಗೂ ಲಿಂಗಾಯತ ಪಂಚಮಸಾಲಿ ಸಮಾಜ ಹುನಗುಂದ ಘಟಕದ ಸಹಯೋಗದಲ್ಲಿ ದಿನಾಂಕ ಅಕ್ಟೋಬರ್ 15, 2025 ರಂದು ಮಧ್ಯಾಹ್ನ 2 ಗಂಟೆಗೆ ವೀರಮಾತೆ ಕಿತ್ತೂರ ರಾಣಿ ಚೆನ್ನಮ್ಮನವರ ವೀರಗಾಥೆ ಸ್ಮರಿಸುವ ಕಿತ್ತೂರುತ್ಸವ 2025 ರ ರಥಯಾತ್ರೆಯನ್ನು ಸ್ವಾಗತಿಸುವ ಕಾರ್ಯಕ್ರಮವು ಹುನಗುಂದ ಪಟ್ಟಣದ ತಹಶೀಲ್ದಾರ ಕಾರ್ಯಾಲಯದ ಎದುರುಗಿರುವ ಮುಖ್ಯರಸ್ತೆಯಲ್ಲಿ ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠರ ನೇತೃತ್ವದಲ್ಲಿ ಹಾಗೂ ಲಿಂಗಾಯತ ಪಂಚಮಸಾಲಿ ಸಮಾಜದ ಗಣ್ಯಮಾನ್ಯರು ಗುರುಹಿರಿಯರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಒಂದು ರಥಯಾತ್ರೆಯನ್ನು ಭರಮಾಡಿಕೊಂಡು ತಹಶೀಲ್ದಾರ ಪ್ರದೀಪಕುಮಾರರು ಹಾಗೂ ಹುನಗುಂದ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿ, ಹಿರಿಯ ಮುಖಂಡರಾದ ಶಿವಾನಂದ ಕಂಠಿರು, ರಾಣಿ ಚೆನ್ನಮ್ಮನವರ ಪ್ರತಿಮೆಗೆ ಮಾಲಾರ್ಪಣೆ ಹಾಗೂ ಪೂಜಾ ಕಾರ್ಯಕ್ರಮ ನೆರವೇರಿಸಿದರು. ನಂತರ ತಹಶೀಲ್ದಾರರು ಸುದ್ದಿಗಾರರೊಂದಿಗೆ ಮಾತನಾಡಿ, ಕರ್ನಾಟಕ ರಾಜ್ಯ ಸರಕಾರದ ನಿರ್ದೇಶನದಂತೆ ಈ ಒಂದು ಕಿತ್ತೂರುತ್ಸವದ ರಥಯಾತ್ರೆಯು ನಾಡಿನದಾದ್ಯಂತ ಸಂಚಾರ ಕೈಗೊಳ್ಳುವ ಮೂಲದ್ದೇಶೆಂದರೆ ಸ್ವತಂತ್ರ ಪೂರ್ವದಲ್ಲಿ ರಾಣಿ ಚೆನ್ನಮ್ಮನವರು ಕಿತ್ತೂರುವನ್ನು ಸಂಸ್ಥಾನವನ್ನಾಗಿಸಿಕೊಂಡು ಸ್ವತಂತ್ರ ಕಹಳೆ ಮೊಳಗಿಸಿ ಬ್ರಿಟಿಷರ ವಿರುದ್ಧ ಕತ್ತಿಯನ್ನು ಜಳಪಳಿಸಿ ಸಿಂಹಸ್ವಪ್ನಳಾಗಿ ಅವರ ಹುಟ್ಟನ್ನು ಅಡಗಿಸಿದ ಅವರ ಧೈರ್ಯ, ಸಾಹಸ, ಕೆಚ್ಚದೆಯ ಹೋರಾಟ, ಅವರ ದೇಶಪ್ರೇಮ ಹಾಗೂ ಸರ್ವರನ್ನು ಒಳಗೊಂಡ ಸಹಬಾಳ್ವೆಯ ಸಮಾಜದ ನಿರ್ಮಾಣಕ್ಕೆ ಶ್ರಮವಹಿಸಿದ ಅವರ ವ್ಯಕ್ತಿತ್ವದಾದರ್ಶಗಳು ದೇಶ ಮತ್ತು ನಾಡಿನ ಭವಿಷ್ಯದ ಪೀಳಿಗೆಗಳಲ್ಲಿ ಪರಿಚಯಿಸಿ ಬಿತ್ತುವ ಕೆಲಸ ಮಾಡುವುದೇ ಮೂಲ ಗುರಿಯಾಗಿದೆ ಎಂದು ಪ್ರಸ್ತಾಪಿಸಿದರು. ನಂತರ ರಥಯಾತ್ರೆ ಸಾಗುವ ಮಾರ್ಗಪಥದ ಮಾಹಿತಿ ನೀಡಿ ರಥಯಾತ್ರೆಗೆ ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಚೆನ್ನಪ್ಪ ಬಾದವಾಡಗಿ, ಸಂಗಣ್ಣ ಗಂಜಿಹಾಳ, ಪಿಎಸ್ಐ ಆಲದಕಟ್ಟಿರು ಹಾಗೂ ತಾಲೂಕಾ ಆಡಳಿತ ಮತ್ತು ಪುರಸಭೆ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಪಟ್ಟಣದ ಹಾಗೂ ತಾಲೂಕಿನ ಎಲ್ಲ ಗಣ್ಯ ಹಿರಿಯರಿಗೆ ಹಾಗೂ ಪಟ್ಟಣ ಪಂಚಾಯತಿ ಅಧ್ಯಕ್ಷರೇ, ಸಮಾಜದ ಎಲ್ಲ ಮುಖಂಡರೇ ಎಲ್ಲರಿಗೂ ನಾನು ತಾಲೂಕು ಆಡಳಿತದಿಂದ ವಂದಿಸುತ್ತಾ, ನಮಗೆಲ್ಲ ತಿಳಿದಿರೋ ಹಾಗೆ ಈ ವರ್ಷದ ದಿನಾಂಕ 23ರಂದು ರಾಣಿ ಚೆನ್ನಮ್ಮನವರ ಜಯಂತಿ ಇರೋದು. ಈ ಅಂಗವಾಗಿ ಸರ್ಕಾರದ ಒಂದು ನಿರ್ದೇಶನದಂತೆ ಈ ನಾಡಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಒಂದು ರಥೋತ್ಸವ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಒಂದು ನಿರ್ದೇಶನ ಪ್ರಕಾರ ಕಾರ್ಯಕ್ರಮ ಆಗ್ತಾಯಿದೆ. ಇದಕ್ಕೆ ಒಂದು ರೂಟನ್ನು ಹಾಕಿ ಈ ಕಿತ್ತೂರು ರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಬರುವಂಥ ಎಲ್ಲ ಪ್ರದೇಶಗಳಿಗೆ ರಾಣಿ ಚೆನ್ನಮ್ಮನವರ ರಥೋತ್ಸವ ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ತಾಲೂಕಿನಲ್ಲಿ ಇವತ್ತು ಈಗ ಆಗಮನ ಆಗಿದೆ. ನಮ್ಮ ತಾಲೂಕಿನ ಮೂಲಕ ಇನ್ನು ಮುಂದೆ ಅಮೀನ್ಗಢ ಹೋಗಿ ಅಮೀನ್ಗಢದಿಂದ ಐಹೊಳೆ ಹೋಗಿ ಐಹೊಳೆದಿಂದ ಬದಾಮಿ ತಾಲೂಕಿಗೆ ನಾವು ಬೀಳ್ಕೊಡುಗೆ ಮಾಡ್ತಾರೆ. ಇದೇ ಥರ ಅಲ್ಲಿ ಅಮೀನ್ಗಢ ಪಟ್ಟಣ ಪಂಚಾಯತಿಯವರಿಗೆ ನಾವು ಕಳಿಸಿದ್ದೇವೆ. ಅವರು ಕೂಡ ಇದನ್ನು ಬರಮಾಡಿಕೊಂಡು ಪೂಜೆ ನೆರವೇರಿಸಿ ಮುಂದೆ ಐಹೊಳೆಗೆ ಬಿಡುಗಡೆ ಮಾಡ್ತೀವಿ. ಐಹೊಳೆಗೆ ಕೂಡ ನಮ್ಮ RI ಅವರು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಪೂಜೆಯನ್ನು ನೆರವೇರಿಸಿ ಬದಾಮಿ ತಾಲೂಕಿಗೆ ಬೀಳ್ಕೊಡುಗೆ ಮಾಡ್ತಾರೆ. ಧನ್ಯವಾದ. ವೀರಮಾತೆ ರಾಣಿ ಚೆನ್ನಮ್ಮ ಜಿ ಕಿ ನಮ್ಮ ಕಿತ್ತೂರು ಚೆನ್ನಮ್ಮ ನಾಡಿಗೆ ಸ್ಫೂರ್ತಿಯೇ ನೀನಮ್ಮ, ನಾಡಿಗೆ ಬೆಳಗಾವಿ ಜಿಲ್ಲೆಯ ಕಾಕತಿಯಲ್ಲಿ ನಿಮ್ಮ ಜನನವಾಯಿತು.